ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತಿನ ವಿಡಿಯೋದಲ್ಲಿ ಮಕ್ಕಳಿಗೆ ಮನೆಯಲ್ಲೇ ಹೆಲ್ತಿಯಾಗಿ 2 ಐಸ್ ಕ್ಯಾಂಡಿ ರೆಸಿಪಿಗಳನ್ನ ತೋರಿಸ್ತಾ ಇದ್ದೀನಿ. ಇದು ಹಣ್ಣುಗಳಿಂದ ಮಾಡ್ತಾ ಇರೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ, ಹಾಗೆ ಮಾಡೋದು ಕೂಡ ತುಂಬಾ ಸುಲಭ. ಒಂದು ಬೇಲ್ದ ಹಣ್ಣಿಂದ ಮಾಡ್ತಾ ಇದ್ದೀನಿ, ಇನ್ನೊಂದು ಮಾವಿನ ಹಣ್ಣು ಕ್ಯಾಂಡಿ ಮಾಡ್ತಾ ಇದ್ದೀನಿ. ಬೇಲ್ದ ಹಣ್ಣಿನ ಕ್ಯಾಂಡಿ ಅಂತೂ ನ್ಯಾಚುರಲ್ ಆಗಿ ಈ ರೀತಿ ಡಬಲ್ ಕಲರ್ ಬರುತ್ತೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಕೆಳಗಡೆ ವೈಟ್ ಇದೆ, ಮೇಲೆಲ್ಲ ಬ್ರೌನ್ ಇದೆ. ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಬನ್ನಿ ಹಾಗಿದ್ರೆ ಐಸ್ ಕ್ಯಾಂಡಿಗಳನ್ನ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ನಾನು ಮೊದಲು ಮಾವಿನ ಹಣ್ಣಿನ ಐಸ್ ಕ್ಯಾಂಡಿನ ಮಾಡ್ತಾ ಇದ್ದೀನಿ. ಒಂದು ಮಾವಿನ ಹಣ್ಣನ್ನ ಕಟ್ ಮಾಡಿಕೊಂಡು ಈ ರೀತಿ ಪಲ್ಪ್ನ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಪಲ್ಪೆಲ್ಲ ತೆಗೆದು ಒಂದು ಮಿಕ್ಸರ್ ಜಾರ್ನಲ್ಲಿ ಹಾಕಿಬಿಟ್ಟು ಅದಕ್ಕೆ ಸಕ್ಕರೆನ ಹಾಕೋತಾ ಇದ್ದೀನಿ. ನಾನಿಲ್ಲಿ ಹಣ್ಣು ಸ್ವೀಟ್ ಇರೋದ್ರಿಂದ 2 ಟೇಬಲ್ ಸ್ಪೂನ್ ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಅದಕ್ಕೆ 1/4 ಲೀಟ್ರ್ ಆಗುವಷ್ಟು ಹಾಲನ್ನು ಹಾಕಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ತುಂಬ ಗಟ್ಟಿ ಇರಬಾರ್ದು, ಸ್ವಲ್ಪ ತೆಳು ಇರಬೇಕು. ಯಾಕೆಂದರೆ ಇದು ಕ್ಯಾಂಡಿಗಳನ್ನ ಮಾಡ್ತಾ ಇರೋದ್ರಿಂದ ಸ್ವಲ್ಪ ತೆಳು ಇದ್ರೇ ಚೆನ್ನಾಗಿರುತ್ತೆ. ಮತ್ತು ಇನ್ನೊಂದು ಬೇಲ್ದ ಹಣ್ಣಿನ ಐಸ್ ಕ್ಯಾಂಡಿ. ನಾನು ಒಂದು ಬೇಲ್ದ ಹಣ್ಣು ತೊಗೊಂಡು ಬೇಲ್ದ ಹಣ್ಣಿನ ಪಲ್ಪೆಲ್ಲ ಈ ರೀತಿ ತೆಗೆದು ಒಂದು ಬೌಲ್ನಲ್ಲಿ ಹಾಕ್ಕೊಂಡಿದ್ದೀನಿ. ಇದಂತೂ ನ್ಯಾಚುರಲಾಗೆ ಡಬಲ್ ಕಲರ್ ಬರುತ್ತೆ, ಹಾಗೆ ತಿನ್ನೋಕ್ಕೂ ತುಂಬಾ ಟೇಸ್ಟಿಯಾಗಿರುತ್ತೆ. ಬೇಲ್ದಣ್ಣೆಲ್ಲ ತೆಗೆದು ಬೌಲ್ಗೆ ಹಾಕಿದ ನಂತರ ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಒಂದು ಜಾಲಿನಲ್ಲಿ ಹಾಕಿಬಿಟ್ಟು ಸೋಸ್ಕೊತಾ ಇದ್ದೀನಿ. ಈ ಬೀಜಗಳನ್ನೆಲ್ಲ ತೆಗೆದು ಹಣ್ಣಿಂದು ರಸ ಮಾತ್ರ ಉಳಿಸ್ಕೋಬೇಕು. ನಂತರ ಇದನ್ನು ಮತ್ತೆ ಇನ್ನೊಂದು ಬೌಲ್ನಲ್ಲಿ ಹಾಕ್ಕೊಂಡು ಅದಕ್ಕೆ ಬೆಲ್ಲ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಸ್ವೀಟಿಗೆ ಎಷ್ಟು ಬೆಲ್ಲ ಬೇಕಾಗುತ್ತೆ ಅಷ್ಟು ಹಾಕ್ಕೊಳ್ಳಿ. ಬೆಲ್ಲ ಎಲ್ಲ ಹಾಕಿದ ನಂತರ ಅರ್ಧ ಸ್ಪೂನ್ ಏಲಕ್ಕಿ ಪೌಡರ್ನ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಹಾಗೆ ಇಡಬೇಕು. ಬೆಲ್ಲ ಎಲ್ಲ ಕರಗಿ ನೀಟಾಗಿ ಹೊಂದ್ಕೋಬೇಕು. ಅಲ್ಲಿ ತನಕ ಇಟ್ಟು ಒಂದು ಜಾರ್ನಲ್ಲಿ ಹಾಕೋತಾ ಇದ್ದೀನಿ. ಇವಾಗ ಬೇಲ್ದನ್ ಜ್ಯೂಸು ಸಹ ರೆಡಿಯಾಗಿದೆ. ಇದನ್ನು 2 ಅವರ್ ಫ್ರಿಜ್ನಲ್ಲಿ ಇಟ್ಟು ಕುಡಿದ್ರೆ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ಇವಾಗ ನಾನು ಮಾಡ್ಕೊಂಡಿರೋ 2 ಜ್ಯೂಸ್ಗಳನ್ನ ಐಸ್ ಕ್ಯಾಂಡಿ ಮೌಲ್ಡ್ನಲ್ಲಿ ಹಾಕೋತಾ ಇದ್ದೀನಿ. ಐಸ್ ಕ್ಯಾಂಡಿ ಮಾಡೋ ಮೌಲ್ಡ್ ಇಲ್ಲ ಅಂದರೆ ನಾರ್ಮಲಾಗಿ ಕಾಫಿ ಕಪ್ ಬಳಸ್ತೀವಲ್ಲ ಮನೆಯಲ್ಲಿ ಸ್ಟೀಲ್ದು, ಅದರಲ್ಲಿ ಹಾಕ್ಕೊಂಡು ಮಾಡ್ಕೋಬೋದು. ಅಥವಾ ಟೀ ಕಪ್ಸ್ ಬರುತ್ತಲ್ಲ ಪೇಪರ್ ಗ್ಲಾಸಸ್ಸು, ಅದರಲ್ಲಿನೂ ಹಾಕಿ ಮಾಡ್ಕೋಬೋದು. ಅದು ಸಹ ನೀಟಾಗಿ ಕ್ಯಾಂಡಿ ಟೈಪೇ ಬರುತ್ತೆ. ಮಾವಿನ ಹಣ್ಣು ಹಾಕಿದ ನಂತರ ನಾನು ಬೇಲ್ದ ಹಣ್ಣಿನ ಜ್ಯೂಸನ್ನ ಮೌಲ್ಡ್ನಲ್ಲಿ ಹಾಕೋತಾ ಇದ್ದೀನಿ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬೆಲ್ಲ ಏನಾದರೂ ಕೆಳಗಡೆ ಇದ್ದರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಮಿಕ್ಸ್ ಮಾಡ್ಕೊಂಡ ನಂತರ ಮೌಲ್ಡ್ನಲ್ಲಿ ಹಾಕೋತಾ ಇದ್ದೀನಿ. ಜ್ಯೂಸ್ ಎಲ್ಲ ಹಾಕಿದ ನಂತರ ಈ ರೀತಿ ಸಿಲ್ವರ್ ಫಾಯಿಲ್ ಕವರ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ನಾವು ಈ ರೀತಿ ಕವರ್ನ ಕ್ಲೋಸ್ ಮಾಡೋದ್ರಿಂದ ಸ್ಟಿಕ್ಕನ್ನು ಕೂರಿಸಿದಾಗ ನೀಟಾಗಿ ಕೂತ್ಕೊಳ್ಳುತ್ತೆ, ಹಾಗೆ ಕ್ಯಾಂಡಿಗಳು ಅಷ್ಟೇ ಚೆನ್ನಾಗಿ ಬರುತ್ತೆ. ಫಾಯಿಲ್ ಕವರ್ ಮೇಲೆ ಒಂದು ಚಾಕು ಸಹಾಯದಿಂದ ನಾನು ಹೋಲ್ಗಳನ್ನ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಈ ಕ್ಯಾಂಡಿ ಸ್ಟಿಕ್ಸ್ನ ಸೇರಿಸ್ಕೊತಾ ಇದ್ದೀನಿ. ಐಸ್ ಕ್ಯಾಂಡಿ ತಂದಿರೋ ಸ್ಟಿಕ್ಸ್ ಅಂತೂ ಮನೇಲಿ ಇದ್ದೇ ಇರುತ್ತೆ. ಅದನ್ನು ಹಾಕಿಬಿಟ್ಟು ಫ್ರೀಝರ್ನಲ್ಲಿ 7 ರಿಂದ 8 ಗಂಟೆಗಳ ಕಾಲ ಇದನ್ನು ಇಡಬೇಕು. ಇವಾಗ ನಾನು 8 ಅವರ್ಸ್ ಆದಮೇಲೆ ಫ್ರೀಝರಿಂದ ಕ್ಯಾಂಡಿಗಳನ್ನ ಹೊರಗಡೆ ತೆಗೆದಿದ್ದೀನಿ. ಇದನ್ನು ಒಂದ್ಸಲ ಈ ರೀತಿ ರಬ್ ಮಾಡ್ಕೋಬೇಕು. ಇಲ್ಲಾಂದರೆ ನೀವು ಇದಕ್ಕೆ ಉಲ್ಟಾ ಮಾಡಿ ನೀರನ್ನು ಸಹ ಹಾಕ್ಬಿಟ್ಟು ಒಂದು 10 ಸೆಕೆಂಡ್ ಬಿಟ್ಟು ಓಪನ್ ಮಾಡ್ಕೋಬೇಕು. 10 ಸೆಕೆಂಡ್ ಬಿಟ್ಟು ಓಪನ್ ಮಾಡಿದ ನಂತರ ನೋಡ್ಬೋದು ಎಷ್ಟು ಈಸಿಯಾಗಿ ಬರ್ತಾಯಿದೆ ಕ್ಯಾಂಡಿಗಳು ಅಂತ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮತ್ತು ಟೇಸ್ಟಿಯಾಗಿರೋ ಕ್ಯಾಂಡಿಗಳನ್ನ ಮನೆಯಲ್ಲೇ ಹೇಗೆ ಮಾಡ್ಕೋಬೋದು ಅಂತ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ಒಂದು ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡೋದು ಮರಿಬೇಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.